ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ನೀವು ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತು ಮಂಗಳವಾರ ಬೆಳಗ್ಗೆ ಲಾಂಗ್ನ ಶುರು ಮಾಡ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್ ಎಲ್ಲ ಇವತ್ತಿನ ಡೇ ನನ್ನ ರೊಟೀನ್ ಹೇಗಿರುತ್ತೆ ಅಂತೇಳಿ. ಹಾಗೆ ಫ್ರೆಂಡ್ಸ್, ಇಲ್ಲಿ ಸ್ಕೂಲ್ ಸ್ಟಾರ್ಟ್ ಆದಮೇಲಂತೂ ಕಂಪ್ಲೀಟ್ ನನ್ನ ರೊಟೀನೇ ಕೂಡ ಚೇಂಜ್ ಆಯಿತು ಅಂತಲೇ ಹೇಳ್ಬೋದು. ಸೊ ಬನ್ನಿ, ನನ್ನ ಮಗ ಇದ್ದ ಎದ್ದ ಬಂಗಾರಿ ಅದ್ದ ಮಗುನ. ಆಯ್ತು ಅಳ್ಬೇಡ ಯಾಕೆ ಅಳೋದು ಓಕೆ ನನ್ನ ಕಂದಮ್ಮ. ಹಾಗೆ ಫ್ರೆಂಡ್ಸ್, ಇನ್ನು ನನ್ನ ಮಗನೂ ಕೂಡ ಎದ್ದ ನೋಡಿ, ಸಣ್ಣವನು. ಇನ್ನು ಫ್ರೆಂಡ್ಸ್, ಇಲ್ಲ ನನ್ನ ದೊಡ್ಡ ಮಗ ಮಲಗಿದ್ದಾನೆ. ಸೊ ದಟ್ ಅವನನ್ನು ಒಂದು 8 o'clock ನಾನು ಎಬ್ಬಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್, ಎಲ್ಲ ಎದ್ದಿದ ತಕ್ಷಣ ಪಾತ್ರೆ ಎಲ್ಲ ತೊಳೆದು ಸೊ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು, ಯಾಕೆಂದರೆ ಫ್ರೆಂಡ್ಸ್ ನನ್ನ ಮಗ ಸ್ವಲ್ಪ ಹೊತ್ತು ಮಲಗಿದ್ನಲ್ವ, ಸೊ ಹಾಗಾಗಿ ಕಿಚನೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ವಾಶ್ ಮಾಡಿಟ್ಟೆ. ಸೊ ಹಾಗೆ ಫ್ರೆಂಡ್ಸ್, ಇಲ್ಲ ಮನೆಯೂ ಸಹ ನೀಟಾಗಿ ಕಸ ಹೊಡೆದಿದ್ದಾಯಿತು. ಹಾಗೆ ಇವತ್ತು ತುಂಬ ಸಿಂಪಲ್ಲಾಗಿ ಒಂದು ರಂಗೋಲಿನ ಸಹ ಹಾಕ್ಕೊಂಡಿದ್ದೀನಿ, ನೋಡ್ಬೋದು. ನೋಡಿ ಫ್ರೆಂಡ್, ತುಂಬ ಸಿಂಪಲ್ ರಂಗೋಲಿ. ನಾನಿವತ್ತು ಹೇಗೆ ಬಿಡಿಸೋದಂತ ಹಾಕೋಣ ಅಂದ್ಕೊಂಡೆ, ಬಟ್ ಸ್ಟಿಲ್ ಅದು ತುಂಬ ಈಸಿ ರಂಗೋಲಿ ಅಲ್ಲ. ಸೊ ದಟ್ ಹಾಗಾಗಿ ತೋರಿಸಿದ್ರೆ ಸಾಕು, ನಿಮಗೆಲ್ಲ ಈಸಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ತುಂಬಾ ಈಸಿ, ಒಂದು ಸಲ ಟ್ರೈ ಮಾಡಿ, ಓಕೆನಾ. ಸೊ ಹಾಗೆ ಫ್ರೆಂಡ್ಸ್, ಇಲ್ಲ ವಾತಾವರಣ ಅಂತೂ ಸನ್ರೈಸ್ ಆಗಿದೆ. ಸ್ವಲ್ಪ ಲೈಟಾಗಿ ಬಿಸಿಲು ಬರ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ಸೊ ಹಾಗೆ ಫ್ರೆಂಡ್ಸ್, ಇಲ್ಲ ಇವತ್ತಿನ ಡೇ ಯಾವ ಥರ ಮೂವ್ ಆಗುತ್ತೆ ಅಂತೇಳಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ. ಸೊ ಹಾಗೆ ನನ್ನ ಮಗಂದು ಒಂದು ಡ್ರಾಯಿಂಗ್ ಬುಕ್ ಇದೆ. ಸೊ ಅದಕ್ಕೆ ನಾವು ಬೈಂಡಿಂಗ್ ಇನ್ನೂ ಮಾಡಿಲ್ಲ. ಸೊ ಹಾಗೆ ಅದಕ್ಕೆ ಬೈಂಡಿಂಗ್ ಮಾಡಿಬಿಡೋಣ ಅಂತೇಳಿ ಈಗ ಜಸ್ಟ್ ಸೊ ಮರ್ತೋಗ್ಬಿಟ್ರೆ ಕಷ್ಟ. ನೈಟ್ ಮಾಡೋಣ ಅಂದ್ಕೊಂಡೆ ಫ್ರೆಂಡ್ಸ್, ಮರ್ತೋಗ್ಬಿಟ್ಟೆ. ಸೊ ದಟ್ ಹಾಗಾಗಿ ಇವಾಗ ಬೈಂಡಿಂಗ್ ಮಾಡ್ಕೊಳ್ತೀನಿ, ಓಕೆನಾ ಕಂದೆ ಅದು ನಿದ್ದೆ ಮೂಡು ಫ್ರೆಂಡ್ಸ್. ಸೊ ದಟ್ ಹಾಗಾಗಿ ಇವಾಗ ಏನು ನೋಡ್ಬೇಕು, ಏನು ಕೆಲಸ ಮಾಡೋಕ್ಕೆ ಬಿಡ್ತಾನ ಏನಂತ ಬ್ರೇಕ್ಫಾಸ್ಟು ನೋಡಬೇಕು, ಏನು ಪ್ರಿಪೇರ್ ಮಾಡಬೇಕು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ಫ್ರೆಂಡ್ಸ್, ಕ್ವಿಕ್ಕಾಗಿ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತೀನಿ. ಇನ್ನು ರಾತ್ರಿ ಮಸಾಲೆ ಸಾಂಬಾರಿತ್ತು. ಸೊ ದಟ್ ಈಗ ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡಬೇಕು, ಏನಂತ ನನಗೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಫ್ರೆಂಡ್ಸ್, ಇನ್ನು ಇವತ್ತು ಮಾರ್ನಿಂಗು ಎದ್ದಿದ ತಕ್ಷಣವೇ ಸ್ವಲ್ಪ ವಿಂಡೋ ಓಪನ್ ಮಾಡಿ, ಈ ಕಡೆ ಅಂತೂ ಗ್ರೀನರಿ ತುಂಬಾ ಚೆನ್ನಾಗಿರುತ್ತೆ. ಸೊ ಮನೆ ಪಕ್ಕದಲ್ಲಿ ಒಂದು ಸ್ವಲ್ಪ ಫ್ರೀಯಾಗಿ ಗಾರ್ಡನ್ ಏರಿಯಾ ಇದೆ ಫ್ರೆಂಡ್ಸ್. ತುಂಬಾ ಗ್ರೀನರಿಯಾಗಿ, ವೆದರ್ ಕೂಡ ತುಂಬಾ ಚೆನ್ನಾಗಿತ್ತು ಇವತ್ತಿನ ಮಾರ್ನಿಂಗ್ ಅಂತಲೇ ಹೇಳ್ಬೋದು. ಸೊ ಬೆಳಗ್ಗೆ ಫ್ರೆಶ್ಶಾಗಿ ಎದ್ದಿದ ತಕ್ಷಣ ಒಂದು ಸ್ವಲ್ಪ ಆಚೆ ವಾತಾವರಣ ನೋಡಿದರೆ ತುಂಬಾ ಖುಷಿ ಅನಿಸುತ್ತೆ. ಸೊ ಇಡೀ ದಿನ ಫುಲ್ಲು ಆ್ಯಕ್ಟಿವ್ ಆಗಿರಲಿಕ್ಕೂ ಅದು ಎಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ಬೆಳಗ್ಗೆ ಎದ್ದಿದ ತಕ್ಷಣ ವೆದರು ಇಷ್ಟ ಆಗುತ್ತೆ, ಸೊ ನನಗೆ ಕಮೆಂಟ್ ಮಾಡಿ, ಓಕೆನಾ. ಹಾಗೆ ಫ್ರೆಂಡ್ಸ್, ಇನ್ನು ಅದು ಹಿಂದಿನ ದಿನ ರಂಗೋಲಿ ಹಾಕಿದ್ನಲ್ವ, ಸೊ ಈಗ ಆಗಿಬಿಟ್ಟಿತ್ತು. ಇನ್ನು ಲೈಟಾಗಿ ಕೂಡ ಮಳೆ ಬಂದಿತ್ತು. ಸೊ ದಟ್ ಇನ್ನು ರಂಗೋಲಿನೆಲ್ಲ ತೆಗೆದು ಒಂದು ಬೇರೆ ಸಿಂಪಲ್ಲಾಗಿ ರಂಗೋಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನೀವು ಆಲ್ರೆಡಿ ನೋಡಿದ್ದೀರಾ ರಂಗೋಲಿ ಹೇಗಿತ್ತು ಅಂತೇಳಿ. ಸೊ ಹಾಗೆ ಫ್ರೆಂಡ್ಸ್, ಇನ್ನು ಟೈಮ್ ಕೂಡ ತೋರಿಸ್ತಿದ್ದೀನಿ ನೋಡಿ ಎಷ್ಟಾಗಿದೆ ಅಂತೇಳಿ. ಇನ್ನು 6:30ಗೆ ಇನ್ನೊಂದು 5 ನಿಮಿಷ ಇದೆ. ಸೊ ಈಗ ಟೈಮ್ ಕೂಡ ಆಗ್ತಾಯಿದೆ. ಇನ್ನು ನನ್ನ ಹಸ್ಬೆಂಡು ರಾತ್ರಿ ಸೊಳ್ಳೆ ಬತ್ತಿ ಹಚ್ಚಿಟ್ಟಿದ್ರಲ್ವ, ಸೊ ಇನ್ನು ನನ್ನ ಚಿಕ್ಕ ಮಗ ಎದ್ದೇಳಷ್ಟರಲ್ಲಿ ಅದೆಲ್ಲ ಎತ್ತಿಟ್ಟು ಕ್ಲೀನ್ ಮಾಡಿಬಿಡ್ಬೇಕು. ಹಾಗಾಗಿ ಅದನ್ನು ತೆಗೆದಿಟ್ಟು ಇನ್ನು ಉಳಿದಂಥ ಪೌಡ್ರನ್ನ ಡಸ್ಟ್ಬಿನ್ನಿಗೆ ಹಾಕ್ತಾಯಿದ್ದೀನಿ. ಸೊ ಇನ್ನು ಹಾಗೆ ಫ್ರೆಂಡ್ಸ್, ಅಡುಗೆನೂ ಸಹ ಶುರು ಮಾಡ್ಕೊಂಬಿಡ್ಬೇಕು. ಟೈಮ್ ಆಗ್ತಾಯಿದೆ. ಇನ್ನು 9:30ಗೆ ಸ್ಕೂಲಾಗಿರೋದ್ರಿಂದ ಒಂದಿಷ್ಟು ಕೆಲಸನೂ ಸಹ ಬೇಗ ಮುಗಿಸ್ಕೊಂಬಿಡೋಣ ಅಂತೇಳಿ ಮಾಡ್ಕೊಳ್ತಾ ಇದ್ದೆ. ಸೊ ಈಗ ಬೈಂಡಿಂಗ್ ಮಾಡೋಣ. ಕಂದ ಅಣ್ಣಂದು ಬ್ಯಾಗ್ ತೊಗೊಂಡು ಫ್ರೆಂಡ್ಸ್ ಸ್ವಲ್ಪ ಬೈಂಡಿಂಗ್ ಮಾಡಿ ಇಟ್ಬಿಟ್ರೆ ನನಗೆ ಸ್ವಲ್ಪ ಆಮೇಲೆ ಸ್ಕೂಲಿಗೆ ಹೋಗುವಾಗ ಈಸಿ ಆಗುತ್ತೆ. ಇವತ್ತು ಬೈ ವಾಕ್ ಅಂದ್ಕೊಂಡಿದ್ದೀನಿ, ನೋಡೋಣ ಹಿಂಗಾಗುತ್ತೆ. ಹೀಗೆ ಕುಚ್ಚ ಮನೆ ಕುಚ್ಚ
ಹಾಗೆ ಫ್ರೆಂಡ್ಸ್ ಇನ್ನು ಅವನಿಗೆ ಬೈಂಡಿಂಗ್ ಮಾಡಿಬಿಡೋಣ ಅಂತೇಳಿ ಸೊ ಅವರು ಕನ್ನಡ ಬುಕ್ ಒಂದು ಬೈಂಡಿಂಗ್ ಹಾಕಕ್ಕೆ ಹೇಳಿದ್ರಲ್ವ ಸೊ ದಟ್ ಹಾಗಾಗಿ ಅದನ್ನು ಬೈಂಡಿಂಗ್ ಮಾಡೋಣ ಅಂತೇಳಿ ಇನ್ನು ನನ್ನ ಚಿಕ್ಕ ಮಗ ಆ್ಯಕ್ಚುಲಿ ಮಾಡೋಕ್ಕೆ ಬಿಡಲ್ಲ ಅಂತ ಅಂದ್ಕೊಂಡೆ ಬಟ್ ಓಕೆ ಫ್ರೆಂಡ್ಸ್ ಬಿಟ್ಟ ಸೊ ದಟ್ ಅದೇ ಗ್ಯಾಪಲ್ಲಿ ಬೇಗ ಹಾಕೊಂಡ್ಬಿಡೋಣ ಅಂತೇಳಿ ಆ್ಯಕ್ಚುಲಿ ಅದು ಡ್ರಾಯಿಂಗ್ ಬುಕ್ ಅನ್ಕೊತೀನಿ ನಂಗೆ ಅವತ್ತು ಬೈಂಡಿಂಗ್ ಮಾಡಿದ್ನಲ್ಲ ಅಷ್ಟಾಗಿ ಗೊತ್ತಾಗಿಲ್ಲ ಸೊ ಇನ್ನು ಬೈಂಡಿಂಗ್ ಮಾಡುವಾಗ ಒಂದು ಟಿಪ್ಸ್ ಏನಪ್ಪ ಅಂತಂದರೆ ಹಾಗೆ ಫ್ರೆಂಡ್ಸ್ ಬೈಂಡಿಂಗ್ ಮಾಡುವಾಗ ಒಂದು ಬುಕ್ ಇರುತ್ತಲ್ಲ ಬುಕ್ಕು ಆ ಕಡೆ ಈ ಕಡೆ ಇನ್ನೇನು ನಾವು ಬೈಂಡಿಂಗ್ ಒಂದೊಂದು ಬುಕ್ಸು ಬೈಂಡಿಂಗ್ ಮಾಡುವಾಗ ಮೂಲೆಯಲ್ಲಿ ನಾವು ಕಟ್ ಮಾಡಿ ಬೈಂಡಿಂಗ್ ಮಾಡಬೇಕಾಗುತ್ತೆ ಒಂದೊಂದು ಬುಕ್ಸ್ ಬಂದುಬಿಟ್ಟು ನಾವು ಕಟ್ ಮಾಡೋದೇ ಬೇಡ ಯಾಕೆಂದರೆ ಗ್ಯಾಪ್ ಇರುತ್ತೆ ಸೊ ಜಸ್ಟ್ ಆ ಗ್ಯಾಪಲ್ಲಿ ನಾವು ಬೈಂಡ್ನ ಫೋಲ್ಡ್ ಮಾಡಿಬಿಟ್ಟು ಬೈಂಡಿಂಗ್ ಹಾಕಿದ್ರೆ ಆಯಿತು ಸೊ ಒಂದೊಂದು ಟ್ರಿಕ್ಸಲ್ಲಿ ಈ ಥರ ಫಾಲೋ ಮಾಡಿ ಆ ಥರ ಏನಾದರೂ ಇರಲಿಲ್ಲ ಅಂತಂದರೆ ನಾವು ಆ ಮೂಲೆ ಆ ಎಡ್ಜಲ್ಲಿ ನಾವು ಕಟ್ ಮಾಡ್ಕೊಳ್ಳೇಬೇಕಾಗುತ್ತೆ ಸೊ ಇದೊಂದು ಟಿಪ್ಸ್ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ನನ್ನ ಚಿಕ್ಕ ಮಗ ಸೈಡಲ್ಲಿ ಅವನ ಪಾಡಿಗೆ ಅವನು ಆಟ ಆಡ್ತಾ ಇದ್ದಾನೆ ಸೊ ನಾನು ಸ್ವಲ್ಪ ಬೇಗ ಕ್ವಿಕ್ಕಾಗಿ ಬೈಂಡ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ನನ್ನ ದೊಡ್ಡ ಮಗ ಮಲಗಿದ್ದಾನೆ ಇನ್ನೂ ಎದ್ದಿಲ್ಲ ಹಾಗೆ ಫ್ರೆಂಡ್ಸ್ ಇನ್ನು ಫೈನಲಿ ಬೈಂಡ್ ಮಾಡಾಯಿತು ಸೊ ಅದನ್ನೆಲ್ಲ ಎತ್ತಿಟ್ಬಿಟ್ಟು ಹಾಗೆ ಇವತ್ತಿನ ಬ್ರೇಕ್ಫಾಸ್ಟ್ನ ಮಾಡ್ಕೊಂಬಿಡೋಣ ಅಂತೇಳಿ ಚಿತ್ರಾನ್ನ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗಾಗಿ ಕಿಚನೆಲ್ಲ ಆಲ್ರೆಡಿ ಕ್ಲೀನ್ ಮಾಡ್ಕೊಂಡಿದ್ದೆ ಇನ್ನು ರೈಸಿಗೆ ಇಟ್ಬಿಡೋಣ ಅಂತೇಳಿ ರೈಸ್ನ ತೊಳೆದು ಇಟ್ಬಿಡ್ತಾ ಇದ್ದೆ ಇವತ್ತಿನ ತಿಂಡಿಗೆ ಸ್ವಲ್ಪ ಚಿತ್ರಾನ್ನ ಮಾಡ್ಕೊಂಬಿಡೋಣ ಅಂತೇಳಿ ಆ್ಯಕ್ಚುಲಿ ನನ್ನ ಮಗನಿಗೆ ಪ್ಲೇನ್ ರೈಸ್ ಇರಬೇಕು ಚಿತ್ರಾನ್ನ ಸ್ವಲ್ಪ ಲೈಟಾಗಿ ಚಿತ್ರಾನ್ನ ತಿಂಡಿ ಮಾಡ್ಕೊಂಬಿಡೋಣ ಅವನಿಗೂ ಬಾಕ್ಸಿಗೆ ಅದೇ ಕೊಟ್ಟು ಕಳಿಸೋದು ಅಂತೇಳಿ ಸ್ವಲ್ಪ ಅಕ್ಕಿ ಹಾಕ್ಕೊಂಡು ಅದನ್ನು ನೀಟಾಗಿ ವಾಶ್ ಮಾಡಿ ಮತ್ತು ಅದಕ್ಕೆ ನೀರನ್ನ ಫಿಲ್ ಮಾಡಿ ರೈಸ್ನ ಕೂಡ ಮಾಡಿಕೊಂಡೆ ಹಾಗೆ ಫ್ರೆಂಡ್ಸ್ ಇನ್ನು ನನ್ನ ಚಿಕ್ಕ ಮಗ ಮಾತ್ರ ಅವ್ನ ಪಾಡಿಗೆ ಅವ್ನು ಆಟ ಆಡ್ತಾ ಇದ್ದ ಆವಾಗವಾಗ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರ್ತಾಯಿತ್ತು ಸೊ ಅವನಿಗೆ ಸುಧಾರಿಸೋದು ಅಡುಗೆ ಮಾಡೋದು ಈ ಥರ ಆಗ್ತಾಯಿತ್ತು ಹೀಗೆ ನನ್ನ ಇವತ್ತಿನ ದಿನವೂ ನಾನು ಕಳೀತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಇನ್ನು ದಿನ ಹೋಗೋದು ಗೊತ್ತಾಗ್ತಾ ಇಲ್ಲ ಅಂತಲೇ ಹೇಳ್ಬೋದು ಹಾಗೆ ಫೈನಲಿ ವಿಸಲಕ್ಕೆ ರೈಸು ಕೂಡ ಇಟ್ಟಾಯಿತು ಹಾಗೆ ಇನ್ನು ಚಿತ್ರಾನ್ನಕ್ಕೆ ಈರುಳ್ಳಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಎಲ್ಲ ಕಟ್ ಮಾಡ್ಕೊಂಬಿಡೋಣ ಅಂತೇಳಿ ಎಲ್ಲನೂ ಎತ್ತಿಟ್ಕೊತಾ ಇದ್ದೆ ಹಾಗೆ ಫ್ರೆಂಡ್ಸ್ ನಾನು ಯಾವ ರೀತಿ ಚಿತ್ರಾನ್ನ ಮಾಡ್ಕೊಳ್ತೀನಿ ಅಂತಂದರೆ ಮೊದಲಿಗೆ ನಾನು ಇಲ್ಲಿ ಒಂದು ಪ್ಯಾನ ತೊಗೊಂಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಶೇಂಗಾ ಬೀಜನ ಫ್ರೈ ಮಾಡ್ಕೊಳ್ತೀನಿ ಯಾಕೆಂದರೆ ಜಾಸ್ತಿ ಎಣ್ಣೆಯಲ್ಲಿ ಶೇಂಗಾ ಬೀಜ ಫ್ರೈ ಮಾಡ್ಕೊಳ್ಳೋದ್ರಿಂದ ಸಿಡಿಯುತ್ತೆ ನೀವೆಲ್ಲ ಆಲ್ಮೋಸ್ಟ್ ಇದನ್ನು ಎಷ್ಟೋ ಜನಕ್ಕೆ ಗೊತ್ತೇ ಇರುತ್ತೆ ಶೇಂಗಾ ಬೀಜ ಹಾಕಿದ್ರೆ ಸಿಡಿಯುತ್ತೆ ಜಾಸ್ತಿ ಎಣ್ಣೆಲಿ ಅಂತೇಳಿ ಸೊ ನೀವು ಸ್ವಲ್ಪ ಕ್ವಾಂಟಿಟಿಲಿ ಎಣ್ಣೆ ಹಾಕ್ಕೊಂಡು ಶೇಂಗಾ ಬೀಜನ ಫ್ರೈ ಮಾಡಿ ಅದು ಸಿಗೋದಿಲ್ಲ ಅದು ಚೆನ್ನಾಗೂ ಕೂಡ ಫ್ರೈ ಆಗುತ್ತೆ ಇನ್ನು ಚಿತ್ರಾನ್ನ ಮಾಡಿದಾಗ ಮಿಡಲಲ್ಲಿ ಶೇಂಗಾ ಬೀಜ ಸಿಗೋದ್ರಿಂದ ಅದು ಟೇಸ್ಟ್ ಅಂತೂ ಆಸಮ್ ಅಂತಲೇ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಈ ಥರ ಕಲರ್ ಚೇಂಜ್ ಆಗೋವರೆಗೂ ನಾನು ಫ್ರೈ ಮಾಡಿಕೊಂಡೆ ಸೊ ಇದನ್ನ ಇವಾಗ ನಾನು ಬೇರೆ ಕಡೆ ಎತ್ತಿಟ್ಕೊಂಡ್ಬಿಡ್ತಾ ಇದ್ದೀನಿ ಮತ್ತು ಅದೇ ಬಾಂಡಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ನಾನು ಇವಾಗ ಜೀರಿಗೆ ಮತ್ತು ಸಾಸಿವೆ ಇದ್ದರೆ ಸಾಸಿವೆನೂ ಸಹ ಆ್ಯಡಪ್ ಮಾಡಿಕೊಡಿ ನಾನಿಲ್ಲಿ ಮಾಡಿಲ್ಲ ಫ್ರೆಂಡ್ಸ್ ಜೊತೆಗೆ ನಾನಿನ್ನು ಟೊಮೊಟೊ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಏನು ಹೆಚ್ಚಿ ತಗೊಂಡಿದ್ನಲ್ವ ಅದನ್ನೆಲ್ಲ ಹಾಕ್ಕೊಂಡು ನಾನಿವಾಗ ಸ್ವಲ್ಪ ಕ್ವಾಂಟಿಟಿಲಿ ಅರಿಶಿನ ಪುಡಿ ಮತ್ತು ಉಪ್ಪನ್ನು ಸೇರಿಸಿ ನಾನು ಫ್ರೈ ಮಾಡ್ಕೊಳ್ತೀನಿ ಸೊ ಸ್ವಲ್ಪ ನಾವು ಉಪ್ಪನ್ನು ಸೇರಿಸೋದ್ರಿಂದ ಈರುಳ್ಳಿ ಬೇಗನೆ ಫ್ರೈ ಆಗುತ್ತೆ ಟೊಮೊಟೊನೂ ಅಷ್ಟೇ ಬೇಗ ಸ್ಮ್ಯಾಶ್ ಆಗುತ್ತೆ ಫ್ರೈ ಕೂಡ ಆಗುತ್ತೆ ಇಲ್ಲಿ ನಮಗೆ ಜಾಸ್ತಿ ಟೈಮು ತಗೊಳ್ಳಲ್ಲ ಸ್ವಲ್ಪ ಕ್ವಿಕ್ಕಾಗಿ ಮಾಡ್ಕೋಬೋದು ಸೊ ಹಾಗೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ
ಹಾಗೆ ಫ್ರೆಂಡ್ಸ್ ಇವಾಗ ಅದು ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾನು ಕರಿಬೇವಿನ ಸೊಪ್ಪು ಜೊತೆಗೆ ನಾನಿಲ್ಲಿ ಹಸಿ ತೆಂಗಿನಕಾಯಿ ತುರಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಚಿತ್ರಾನ್ನಕ್ಕೆ ಒಂದು ಒಳ್ಳೆ ಟೇಸ್ಟ್ ಸಿಗುತ್ತೆ ಅಂದರೆ ನೀವು ಹಸಿ ತೆಂಗಿನಕಾಯಿ ತುರಿನ ಆ್ಯಡ್ ಅಪ್ ಮಾಡ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಅಂದರೆ ಟೇಸ್ಟ್ ಒಂದು ಪಟ್ಟು ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಹಸಿ ತೆಂಗಿನಕಾಯಿ ಸೇರಿಸೋದ್ರಿಂದ. ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿನೂ ಸಹ ಚೆನ್ನಾಗಿ ಬಾಡಿಸ್ಕೋಬೇಕು. ಅದಾದಮೇಲೆ ಇವಾಗ ನಾನು ಏನು ಫ್ರೈ ಮಾಡಿ ಇಟ್ಟಿದ್ನಲ್ಲ ಫ್ರೆಂಡ್ಸ್, ಅದನ್ನು ನಾನು ಇದಕ್ಕೆ ಆ್ಯಡ್ ಅಪ್ ಮಾಡ್ತಾ ಇದ್ದೀನಿ. ಮಾಡಿ ಮತ್ತೊಮ್ಮೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ ಅಂದಮೇಲೆ ಫ್ರೆಂಡ್ಸ್, ಈಗ ನಾನು ಏನು ರೈಸ್ನಾಗ ಮಾಡಿ ಇಟ್ಕೊಂಡಿದ್ನಲ್ಲ ರೈಸ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದೆ ಅಂದರೆ ಇವತ್ತಿನ ಬ್ರೇಕ್ಫಾಸ್ಟಿಗೆ ಚಿತ್ರಾನ್ನ ಕೂಡ ರೆಡಿ ಆಯಿತು. ಫೈನಲಿ ನನ್ನ ದೊಡ್ಡ ಮಗನ ಸಹ ಸ್ಕೂಲಿಗೆ ಬಿಟ್ಟು ಬಂದು. ಸೊ ಹಾಗೆ ಫ್ರೆಂಡ್ಸ್, ಇನ್ನು ಇವತ್ತಿನ ಬ್ರೇಕ್ಫಾಸ್ಟ್ ನೀವು ನೋಡೇ ಇರ್ತೀರ ಚಿತ್ರಾನ್ನ. ಸೊ ನನ್ನ ಬ್ರೇಕ್ಫಾಸ್ಟ್ನ ಸಹ ನಾನು ಮುಗಿಸ್ಕೊಳ್ತೀನಿ. ಹಾಗೆ ಫ್ರೆಂಡ್ಸ್, ಇನ್ನು ಹಾಲಿತ್ತು ಫ್ರೀಝರ್ನಲ್ಲಿ. ಸೊ ಹಾಲು ಕಾಯಿಸ್ಕೊಂಬಿಡೋಣ ಅಂತೇಳಿ. ಸೊ ಐಸ್ ಕ್ಯೂಬ್ ಹಾಕೊಂಡಿದ್ದು ಹಾಗೆ ಫ್ರೆಂಡ್ಸ್, ಹಾಲನ್ನ ಕಾಯಿಸ್ಕೊಂಡು ನನ್ನ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಳ್ತೀನಿ. ಹಾಗೆ ಫ್ರೆಂಡ್ಸ್, ಫೈನಲಿ ನಾನು ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡೆ. ಸೊ ಹಾಗೆ ಫ್ರೆಂಡ್ಸ್, ನಾನು ಇವತ್ತು ಬ್ರೇಕ್ಫಾಸ್ಟ್ ಅನ್ನೋದೇ ಇರ್ತೀರ ಚಿತ್ರಾನ್ನ. ಇನ್ನು 2:30 ನನ್ನ ರಿಸೀವ್ ಮಾಡಬೇಕು. ಸೊ ಇದೇ ರೀತಿ ನಾನು ಡೈಲಿ ವ್ಲಾಗ್ಸಲ್ಲಿ ನಿಮಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್ ಜೊತೆ ರಂಗೋಲಿನೂ ಕೂಡ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ. ಹಾಗೆ ಫ್ರೆಂಡ್ಸ್, ಇನ್ನು ಇವತ್ತಿನ ವಿಡಿಯೋನ ಇಲ್ಲಿ ಏನು ಮಾಡ್ತಾ ಇದ್ದೀನಿ. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ. ಫ್ರೆಂಡ್ಸ್, ಈಗ ನಾನು ನಾಳೆ ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ನಲ್ಲಿದೆ. ಅಲ್ಲಿವರೆಗೂ ಟಾಟಾ, ಬಾಯ್.